ನಿಮ್ಮ ಪಾಕೆಟ್ನಲ್ಲಿ 20,000 ರೂಪಾಯಿ ಇತ್ತು ಅಂದರೆ ಇವತ್ತು ನಾನು ನಿಮಗೆ ಟೋಟಲ್ 5 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತೀನಿ. ನೀವು ಜನವರಿ 2026ರಲ್ಲಿ ಬೈ ಮಾಡ್ಬೋದು. ಯಾವುದಾದ್ರೂ ಡಿಸ್ಕೌಂಟ್ ಸಿಕ್ಕಿದಾಗ ನೀವು ಈ 5 ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದು. ಲಾಂಗ್ ಟರ್ಮ್ವರೆಗೂ ನೀವು ವರ್ಕ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿರ್ತವೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ 5ನೇ ನಂಬರ್ ಇರೋದು CMA Phone 2 Pro. ಈ ಫೋನ್ ಮತ್ತು ನಥಿಂಗ್ ಫೋನ್ 3 Lite ಕಂಪ್ಯಾರಿಸನ್ ಆಲ್ರೆಡಿ ಒಂದು ಲೇಟೆಸ್ಟ್ ವಿಡಿಯೋನ ನಮ್ಮ ಚಾನಲ್ ಬಂದಿದೆ. ಆ ಎರಡೂ ಫೋನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಬೇಕು ಅಂದರೆ ಆ ವಿಡಿಯೋ ನೋಡಿ. ಇದರಲ್ಲಿ MediaTek Dimensity 7300 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಫೋನ್ ಆಲ್ಮೋಸ್ಟ್ ಹೀಟ್ ಆಗಲ್ಲ. ನನ್ನ ಲಿಸ್ಟಲ್ಲಿರುವ ಎಲ್ಲ ಫೋನ್ಗಳು 128GB ಸ್ಟೋರೇಜ್ ಸಿಗುತ್ತೆ ಮತ್ತು ಚಾರ್ಜರ್ ಎಕ್ಸ್ಟ್ರಾನ ಬೈ ಮಾಡಬೇಕಿಲ್ಲ. ಆದರೆ ಈ ಫೋನ್ ಸಿಂಗಲ್ ಸ್ಪೀಕರ್ ಸಿಗ್ತಾ ಇದೆ. ಡ್ಯೂಯಲ್ ಸ್ಪೀಕರ್ ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಆದರೆ ಇದರ ಕ್ಯಾಮ್ರಾ ಚೆನ್ನಾಗಿದೆ, ಬೆಸ್ಟ್ ಫೋಟೋನ ತೆಗೆಯುತ್ತೆ, ಟೆಲಿಫೋಟೋ ಲೆನ್ಸ್ ಕೂಡ ಸಿಗುತ್ತೆ, 4K ವಿಡಿಯೋ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸಾಫ್ಟ್ವೇರ್ನಲ್ಲಿ ಅನ್ನೆಸರಿ ಆಪ್ಸ್ ಬರಲ್ಲ. CMF ಮತ್ತು ನಥಿಂಗ್ ಅಪ್ಡೇಟ್ ಸೈಕಲ್ ತುಂಬ ಸೂಪರ್ ಫಾಸ್ಟ್ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರಲ್ಲಿ ಗೂಗಲ್ ಡಯಲರ್ ಕೊಡಲಾಗಿದೆ. ಆದ್ದರಿಂದ ಕಾಲ್ ರೆಕಾರ್ಡಿಂಗ್ ಮಾಡಿದಾಗ ಬೀಪ್ ಸೌಂಡ್ ಬರುತ್ತೆ. ನಥಿಂಗ್ ಸಾಫ್ಟ್ವೇರ್ ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ, ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಜೊತೆಗೆ ನೀವು ಬ್ಯಾಕ್ ಪನಲ್ನ ಚೇಂಜ್ ಮಾಡ್ಬೋದು, ಅಂದರೆ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಎಕ್ಸ್ಟ್ರಾ ಮನಿ ಕೊಡಬೇಕು. ಮತ್ತು ಇದರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರೇ ತೊಗೊಳ್ಳಿ. ಇನ್ನು ಫ್ರಂಟ್ನಲ್ಲಿ 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಬ್ಲೆಸರ್ಸ್ ಜಾಸ್ತಿ ಇಲ್ಲ. 1300 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. 5000 mAh ಬ್ಯಾಟ್ರಿ ಸಿಗುತ್ತೆ. ಒಂದಿನ ಆವ್ರೇಜ್ ಆಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಬಾಕ್ಸ್ನಲ್ಲಿ 33 ವಾಟ್ಸ್ ಚಾರ್ಜರ್ ಬರುತ್ತೆ. ಓವರ್ ಆಲ್ CMA Phone 2 Pro ಬೆಸ್ಟ್ ಡಿವೈಸ್ ಅಂತಲೇ ಹೇಳ್ಬೋದು. ಇದರ ಪ್ರೋ ಮತ್ತು ಕಾನ್ಸ್ ನಿಮಗೆ ಮುಂದೆನೇ ಇಟ್ಟಿದ್ದೀನಿ. ನಮ್ಮ 4ನೇ ನಂಬರಲ್ಲಿರೋದು Vivo T4R. ಇದೇ ಸೇಮ್ ಫೀಚರ್ ನಿಮಗೆ iQ Z10R ಅಲ್ಲೂ ಸಿಗುತ್ತೆ. iQ ಡಿಸೈನ್ ಇಷ್ಟ ಆದರೆ ಅದನ್ನೇ ಚೂಸ್ ಮಾಡ್ಬೋದು. ವಿವೋ ಡಿಸೈನ್ ಇಷ್ಟ ಆದರೆ ವಿವೋನೇ ತೊಗೊಳ್ಬೋದು. ಇದಕ್ಕೆ IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನು ನೀರಲ್ಲಿ ಹಾಕಿದ್ರು ಏನಾಗಲ್ಲ, ಆದರೆ ಇದನ್ನು ನೀರಲ್ಲಿ ಹಾಕೋಕೆ ಹೋಗಬೇಡಿ. ಫೋನ್ ಅವ್ರ ಬ್ರ್ಯಾಂಡ್ ಅವ್ರ ವ್ಯಾರಂಟಿ ಕೊಡಲ್ಲ. 5700 mAh ಬ್ಯಾಟ್ರಿ ಇದೆ. ಇದು ಒಂದಿನ ಈಸಿಯಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಬಾಕ್ಸ್ನಲ್ಲಿ 44 ವಾಟ್ಸ್ ಚಾರ್ಜರ್ ಸಿಗುತ್ತೆ. MediaTek Dimensity 7400 ಪ್ರೊಸೆಸರ್ ಇದೆ. ಈ ಪ್ರೊಸೆಸರ್ ಡೀಸೆಂಟ್ ಆಗಿದೆ ಮತ್ತು ಇದರ ಬೆಂಚ್ ಮಾರ್ಕ್ ಸ್ಕೋರ್ ಚೆನ್ನಾಗಿದೆ. ನೀವು ಸಹ ನೋಡ್ಬೋದು, ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇನ್ನು ಇದರ UI ಕಡೆ ಬಂದರೆ ಗ್ಲಿಚಸ್ ಇಲ್ಲ. ಈಗ ಒರಿಜಿನ್ OS ಕೂಡ ಬಂದಿದೆ. ಇನ್ನು Android 15ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು, ಬೀಪ್ ಸೌಂಡ್ ಬರಲ್ಲ. ಇನ್ನು ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗುತ್ತಾ ಇದೆ, ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಇನ್ನು ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ, ಆದರೆ ಪಾಲಿಕಾರ್ಬನೇಟ್ ಆಗಿರೋದ್ರಿಂದ ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಬೇಕಾಗತ್ತೆ. ಇದರ ಫ್ರಂಟ್ನಲ್ಲಿ 120 Hz ಕ್ವಾಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. 1300 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಬ್ಲೆಸಲ್ ಸ್ಲಿಮ್ ಆಗಿದೆ. ಅಮೋ LED ಇರೋದ್ರಿಂದ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ಓವರ್ ಆಲ್ T4R ಅಥವಾ iQ Z10R ಈ ಪ್ರೈಸ್ ಬ್ರಾಕೆಟ್ನಲ್ಲಿ ಬೆಸ್ಟ್ ಆಪ್ಷನ್ ಆಗಿದೆ. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇದೆ ನೋಡಿ. ನಮ್ಮ 3ನೇ ನಂಬರಲ್ಲಿರೋದು Realme P3 Pro. ಈ ಫೋನ್ ಈಸಿಯಾಗಿ 20,000 ರೂಪಾಯಿ ಒಳಗಡೆ ಸಿಗುತ್ತೆ. ಲಾಂಚ್ ಆಗಿ ಸ್ವಲ್ಪ ಟೈಮ್ ಆಗಿದೆ. ಆದರೆ ನಿಮಗೆ ಹೊಸ ಫೋನ್ ಬೇಕಾದರೆ Realme Narzo 19ನ ತೊಗೊಳ್ಬೋದು. ಆದರೆ ನಂಗೆ ಪರ್ಸ್ನಲಿ Realme P3 Pro ಬೆಟರ್ ಅನಿಸುತ್ತೆ. ಇದರಲ್ಲಿ Snapdragon 7S Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ಟೇಬಲ್ ಮತ್ತು ರಿಲಯಬಲ್ ಆಗಿದೆ. 6000 mAh ಬ್ಯಾಟ್ರಿ ಸಿಗುತ್ತೆ. ಇದು 8 hours ಪ್ಲಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ. ಇದರ 80 ವಾಟ್ಸ್ ಫಾಸ್ಟ್ ಚಾರ್ಜರ್ ಫೋನ್ನ ಬೇಗ ಚಾರ್ಜ್ ಮಾಡುತ್ತೆ. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಇದು ಡಾರ್ಕ್ ರೂಮಲ್ಲಿ ಗ್ಲೋ ಆಗುತ್ತೆ. ಇದರ ವೆಯ್ಟ್ ಜಾಸ್ತಿ ಇಲ್ಲ. ಇದರ ಫ್ರಂಟ್ನಲ್ಲಿ 1.5K ಕ್ವಾಡ್ ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಡಿಸ್ಪ್ಲೇ ತುಂಬ ಶಾರ್ಪ್ ಆಗಿದೆ. ಇದರಲ್ಲಿ 50MP ಮೇನ್ ಕ್ಯಾಮ್ರಾ ಸಿಗುತ್ತೆ, ಆದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಆದರೆ OS ಸಪೋರ್ಟ್ ಇದೆ. ಸ್ಟೇಬಲ್ ವಿಡಿಯೋಸ್ ರೆಕಾರ್ಡಿಂಗ್ ಮಾಡ್ಬೋದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಇದು Android 15ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದರ US ಸ್ಮೂತ್ ಆಗಿದೆ, ಆದರೆ ಸಾಫ್ಟ್ವೇರ್ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ. ಇದರಲ್ಲಿ ಗೂಗಲ್ ಡಯಲರ್ ಇಲ್ಲ, ಆದ್ದರಿಂದ ಕಾಲ್ ರೆಕಾರ್ಡಿಂಗ್ ಮಾಡಿದಾಗ ಬೀಪ್ ಸೌಂಡ್ ಬರಲ್ಲ. ಇದಕ್ಕೆ IP66 IP68 IP69 ರೇಟಿಂಗ್ ಸಿಗ್ತಾ ಇದೆ. ಇದನ್ನು ನೀರಲ್ಲಿ ಹಾಕ್ಬೋದು, ಫೋನ್ಗೆ ಏನಾಗಲ್ಲ. ಆದರೆ ಇದಕ್ಕೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಓವರ್ ಆಲ್ Realme P3 Pro ಈಗ ಬೈ ಮಾಡ್ಬೋದು. ಡಿವೈಸ್ ಚೆನ್ನಾಗಿದೆ. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆನೇ ಇಟ್ಟಿದ್ದೀವಿ ನೋಡಿ.
ನಮ್ಮ ಎರಡನೇ ನಂಬರಲ್ಲಿರೋದು ಮೋಟೋ G86 ಪವರ್. ಇದರಲ್ಲಿ IP68 IP69 ರೇಟಿಂಗ್ ಸಿಗ್ತಾ ಇದೆ. ಡ್ಯುಯಲ್ ಡಾಲ್ಬಿ ಆಟ್ಮಾಸ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಲೌಡ್ನೆಸ್ ಸೂಪರ್ ಆಗಿದೆ. ಜೊತೆಗೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಈ ಫೋನ್ಗೆ ಜಾಸ್ತಿ ಆಪ್ಟಿಮೈಸೇಷನ್ ಆಗಿದೆ. 20,000 ರೂಪಾಯಿ ಒಳಗಡೆ ಇದರ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಫೋಟೋಸಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋ ಶಾರ್ಪ್ ಆಗಿ ಬರುತ್ತೆ. 32 MP ಸೆಲ್ಫಿ ಕ್ಯಾಮ್ರಾ ಇದೆ. OS ಜೊತೆಗೆ 4K ವಿಡಿಯೋಸ್ ರೆಕಾರ್ಡಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. 6720 mAh ಬ್ಯಾಟ್ರಿ ಸಿಗ್ತಾ ಇದೆ. ಫುಲ್ ಡೇ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಬಾಕ್ಸ್ನಲ್ಲಿ 33 ವಾಟ್ಸ್ ಚಾರ್ಜರ್ ಸಿಗುತ್ತೆ. ಇದರ ಬ್ಯಾಕ್ ವೀಗನ್ ಲೆದರ್ ಇದೆ. ಇದರ ಲುಕ್ ಪ್ರೀಮಿಯಂ ಆಗಿದೆ. ಇದರ ಫ್ರಂಟ್ನಲ್ಲಿ 1.5K POLED ಡಿಸ್ಪ್ಲೇ ಸಿಗ್ತಾ ಇದೆ. 4500 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇದರ ಬ್ಲೆಸಲ್ ಸ್ಲಿಮ್ ಆಗಿದೆ. ಡಿಸ್ಪ್ಲೇ ಕ್ರಿಸ್ಪಿ ಕಲರ್ಸ್ನ ಕೊಡುತ್ತೆ. ಇದು Android 15ನಲ್ಲಿ ಬರ್ತಾ ಇದೆ. ಆದರೆ ಸಾಫ್ಟ್ವೇರ್ ಅಪ್ಡೇಟ್ ಸ್ವಲ್ಪ ಕಡಿಮೆ ಆಯಿತು. ಆದರೆ ಇದು ಕ್ಲೀನ್ UI ಆಗಿದೆ. ಅನ್ನೆಸರಿ ಆಪ್ಸ್ ಬರಲ್ಲ. ಗೂಗಲ್ ಡೇಲರ್ ಸಿಗುತ್ತೆ. ಓವರ್ ಆಲ್ ಮೋಟೋ G86 ಪವರ್ ಸಾಲಿಡ್ ಡಿವೈಸ್ ಆಗಿದೆ. ಇದರ ಪ್ರೋ ಮತ್ತು ಕಾನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಇನ್ನು ನಮ್ಮ ನಂಬರ್ 1 ಸ್ಥಾನದಲ್ಲಿರೋದು ಪೋಕೋ X7 Pro. ಈ ಫೋನ್ 20,000 ರೂಪಾಯಿ ಅರೌಂಡಲ್ಲಿ ಸಿಗ್ತಾ ಇದೆ. ಅದು ಕೂಡ 256GB ಸ್ಟೋರೇಜ್ ಜೊತೆಗೆ ಬರ್ತಾ ಇದೆ. ನ್ಯೂ ಪೋಕೋ ಫೋನ್ ಬೇಕಾದರೆ ಪೋಕೋ M8ನ ಲಾಂಚ್ ಆಗಿದೆ, ಅದನ್ನು ತಗೊಳ್ಬೋದು. ಆದರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 8400 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಗೇಮಿಂಗಲ್ಲಿ ಲ್ಯಾಗ್ ಆಗಲ್ಲ. ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನು ಇದರ ಬೆಂಚ್ ಮಾರ್ಕ್ ಸ್ಕೋರ್ ನೀವೇ ನೋಡ್ಬೋದು. ಇದರ ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ಇದರ ಫ್ರಂಟ್ನಲ್ಲಿ 1.5K 120 Hz ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗ್ತಾ ಇದೆ. ಪ್ಲಸ್ ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ. ಡಿಸ್ಪ್ಲೇ ಶಾರ್ಪ್ ಡೀಟೇಲ್ಸ್ ಕೊಡುತ್ತೆ. ಡಾಲ್ಬಿ ಆಟ್ಮಾಸ್ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದಕ್ಕೆ IP68 IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಕ್ಯಾಮ್ರಾ ಡೀಸೆಂಟ್ ಫೋಟೋಸ್ನ ತೆಗೆಯುತ್ತೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ. 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಮಾಡುತ್ತೆ. ಇದು Android 15ನಲ್ಲಿ ಬರ್ತಾ ಇದೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಆದರೆ ಇದರ UI-ನ ಸ್ವಲ್ಪ ಕ್ಲೀನ್ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಬರುತ್ತೆ ಮತ್ತು ಇದರಲ್ಲಿ 6550 mAh ಬ್ಯಾಟ್ರಿ ಕೂಡ ಸಿಗ್ತಾ ಇದೆ. ಇದು ಒನ್ ಡೇ ಯೂಸೇಜ್ ಚೆನ್ನಾಗಿದೆ. ಇದರ 90 ವಾಟ್ಸ್ ಫಾಸ್ಟ್ ಚಾರ್ಜರ್ ಫೋನ್ನ ಸೂಪರ್ ಫಾಸ್ಟ್ ಚಾರ್ಜ್ ಮಾಡುತ್ತೆ. ಓವರ್ ಆಲ್ ಈ ಪೋಕೋ X7 Pro ಡೆಫಿನೆಟ್ಲಿ ಬೈ ಮಾಡ್ಬೋದು. ಫೋನ್ ಚೆನ್ನಾಗಿದೆ. ಇದರ ಪ್ರೋ ಮತ್ತು ಕಾನ್ಸ್ನ ನೀವೇ ನೋಡ್ಬೋದು. ಸೊ 20,000 ರೂಪಾಯಿ ಒಳಗಡೆ ನನಗೆ ಬೆಸ್ಟ್ ಅನಿಸಿದ ಫೋನ್ಸ್ ಬಗ್ಗೆ ಓಪನ್ ಆಗಿ ಹೇಳಿದ್ದೀನಿ. ನಿಮಗೂ ಏನಾದರೂ ಸಜೆಷನ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು. ಧನ್ಯವಾದಗಳು.